ಬೋಲೋ ರಾಮಪ್ಪ ಎಂತ ಹುಡುಗಿ ಬೇಕು ಅಂತ ಒಸಿ ಬಿಡಿಸಿ ಹೇಳಪ್ಪ ತಂಗೀಸ್ ಅಂಕಲ್ ಆಂಟೀಸ್ಗೆ ನಿಮ್ಮ ಪ್ರೀತಿಯ ನಾನು ಶರತ್ ಮಾಡುವ ನಮಸ್ಕಾರಗಳು. ನೂರು ನೋವುಗಳಿದ್ರು ಕೂಡ ಅದನ್ನ ಮೂಟೆ ಕಟ್ಟಿ ಮೂಲೆಯಲ್ಲಿ ಬಿಸಾಕಿ ಒಲವಿನ ಬದುಕು ಕಟ್ಟಿಕೊಡುವಂತ ಶಕ್ತಿ ಇರೋದು ಅಡ್ಗೆಗೆ ಮಾತ್ರ ಅಂದ್ರೆ ತಪ್ಪಾಗ್ಲಾರ್ದು. ಪ್ರತಿ ನೋವಿನ ಹಿಂದೆ ಒಂದು ಘಟನೆ ಇರುತ್ತೆ, ಅದನ್ನ ಸುಲಭವಾಗಿ ಮರ್ತ್ಬಿಡ್ಬಹುದು. ಆದ್ರೆ ಹೊಟ್ಟೆ ಸ್ವನ್ನ ಮರೆಯಕ್ಕಾಗತ್ತಾ? ಮರೆತ್ರು ಹೊಟ್ಟೆ ಕೇಳತ್ತಾ? ಚುರ್ಗುಟ್ಟತೆ ರೀ. ಏನಾದ್ರೂ ಹಾಕಪ್ಪ ಪುಣ್ಯಾತ್ಮ ಅಂತ ಕೇಳತ್ತೆ. ಜೀವನದಲ್ಲಿ ನೋವಿದ್ದಿದ್ದೆ, ಸೊ ಆ ನೋವು ಕಾಮನ್, ಅದನ್ನ ಸೈಡ್ಗಿಟ್ಟು ಟೈಮ್ಗೆ ಊಟ ಮಾಡ್ಕೊಂಡು ಆರೋಗ್ಯ ಚೆನ್ನಾಗಿಟ್ಕೊಂಡು ಎಲ್ಲ ಸರಿ ಹೋಗುತ್ತೆ ಗುರು ಅನ್ನೋ ಪಾಸಿಟಿವ್ ಎನರ್ಜಿನ ತಗೋತಾ ಇರೋಣ. ಏನಂತೀರಾ? ಅದೇ ಪಾಸಿಟಿವ್ ಎನರ್ಜಿಯಿಂದ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ. ಇದು ಸನುದ್ಯ ಪ್ರೆಸೆಂಟ್ಸ್ ಅಡುಗೆ ಮನೆ, ಕೋ ಪ್ರೆಸೆಂಟೆಡ್ ಬೈ ಬೋರೋಸಿಲ್ ಪ್ರೆಪ್ ಕುಕ್ ಅಂಡ್ ಸರ್ವ್ ಪಾರ್ಟ್ನರ್. ಬೋರೋಸಿಲ್ ತರುತ್ತದೆ ನಿಮ್ಮ ಅಡುಗೆಯ ಪಯಣದ ಪ್ರತಿ ಹಂತದಲ್ಲೂ ಸ್ಮಾರ್ಟ್ ಪರಿಹಾರ. ಬೋರೋಸಿಲ್ ಪರ್ಫಾರ್ಮ್ಸ್ ಬ್ಯೂಟಿಫುಲ್ ಹಾಗೂ ಆಹಾರ ಸಂಸ್ಕೃತಿಯ ಕೈರುಚಿ, ಆರೋಗ್ಯದ ಅಭಿರುಚಿ. ಪವರ್ಡ್ ಬೈ SSP ಹಿಂಗು, ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸ್. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಕನ್ನಡದಲ್ಲಿ ಒಂದು ಹಾಡಿದೆ ಗೊತ್ತಾ? ಆಡು ಮುಟ್ಟದ ಸೊಪ್ಪಿಲ್ಲ, ನಮ್ ಶೆಫ್ ಮಾಡದಿರೋ ಡಿಶ್ ಇಲ್ಲ. ಸೊ ಇವತ್ತು ಈ ಹಾಡಿಗೆ, ಈ ಮಾತಿಗೆ ಆಪ್ಟ್ ಆಗುವಂತ ಒಬ್ರು ಶೆಫ್ ಬಂತಾರೆ. ಇವರು 3 ಸ್ಟಾರ್ ಇಂದ ಹಿಡಿದು 7 ಸ್ಟಾರ್ ವರ್ಗುನು ಎಲ್ಲಾ ಹೋಟೆಲ್ ಅಲ್ಲೂ ಕೂಡ ಶೆಫ್ ಆಗಿ ಕೆಲಸ ಮಾಡಿ ಎಲ್ಲಾ ತರದ ರೆಸಿಪಿಯನ್ನ ಮಾಡಿ ಸೈ ಅನ್ನಿಸ್ಕೊಂಡಿದ್ದಾರೆ ಕಣ್ರಿ. ಅದಷ್ಟು ಬೇಗ ವೆಲ್ಕಮ್ ಮಾಡ್ಕೋಣ. ಲೆಟ್ಸ್ ವೆಲ್ಕಮ್ ರೇಣುಕಾ. ನಾವು ಕಷ್ಟಪಟ್ಟು ರೈಟ್ಸ್ ತಗೊಂಡ್ ಸಾಂಗ್ ಹಾಕೋದು. ಈ ದೊಡ್ಡ 5 ಸ್ಟಾರ್ 7 ಸ್ಟಾರ್ ಶೆಫ್ಸ್ ಗಳೆಲ್ಲ ತುಂಬಾ ಡೀಸೆಂಟ್ ಆಗಿ ಹೆಣ್ಣು ನೋಡಕ್ ಬಂದಿದೀವಿ, ಗಂಡ್ ನೋಡಕ್ ಬಂದಿದೀವಿ ಅನ್ನೋ ತರ ಬರೋದು. ಹೇಗಿದ್ದೀರಾ? ಚೆನ್ನಾಗಿದೆ. ಪ್ರಾಬ್ಲಮ್ ಇಲ್ಲ, ಆರಾಮಾಗಿದ್ದೀರಾ? ಜೀವನ ಎಲ್ಲ ಚೆನ್ನಾಗಿದ್ಯಾ? ಸ್ಟೆಪ್ ಹಾಕ್ಲಿಲ್ವಲ್ಲ, ಯಾಕೆ ನೀವು ಡಿಸಪಾಯಿಂಟ್ ಮಾಡ್ಬಿಟ್ರಿ ನಂಗೆ? ಇಲ್ಲ ಮ್ಯಾಮ್, ಪರವಾಗಿಲ್ಲ. ಸೊ ಎಲ್ಲ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ ಅಲ್ಲೆಲ್ಲ ಕೆಲಸ ಮಾಡಿದ್ರ ಅಂತ ಕೇಳಿ ಖುಷಿ ಆಯ್ತು. ಆದ್ರೆ ಇವತ್ತು ನಿಮ್ಮ ಟೇಪ್ ಕಟಿಂಗ್ ಡಿಸ್ ಯಾವುದು ಅಂತ ಹೇಳ್ಬಿಟ್ರೆ? ಇವತ್ತು ನಾನು ಮಾಡ್ತಾ ಇರೋದು ಕಡಾಯಿ ಘೋಸ್ಟ್ ಮ್ಯಾಮ್. ಎಂತದ? ಕಡಾಯಿ ಘೋಸ್ಟ್. ಫ್ರೆಂಡ್ ಡಾರ್ಲಿಂಗ್, ನಿಮಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಸ್ ತಗೊಂಬಂದಿದೀವಿ. ಸ್ಟಾರ್ಟ್ ಮಾಡ್ಬಿಡೋಣ. ಓಕೆ, ಏನ್ ಕೊಡೋಣ ಫಸ್ಟ್ ನಿಮ್ಗೆ? ಇವಾಗ ಒಂದು ಕಡಾಯಿ ತಗೊಂಬೋಣ. ಎಲ್ಲವ್ವ ನಿನ್ನ ಹಾಲಕ್ಕ ನೋಡಿ ಮೇಡಮ್, ಇವತ್ತು ನೀವು ಬಲಗಾಲಿಟ್ಟು ನನ್ನ ಕಿಚನ್ಗೆ ಅಂದ್ರೆ ನನ್ನ ಅಡುಗೆ ಮನೆಗೆ ಬಂದಿದ್ದೀರಾ ಅಂತ ನನ್ನ ಔಟ್ಫಿಟ್ಗೆ ಮ್ಯಾಚ್ ಆಗೋ ತರ ನಮ್ಮ ಬೋರಿಸಲ್ಲ ಅವರು ಇವತ್ತು ನಮ್ಗೆ ಅದ್ಭುತವಾದ ಒಂದು ಕಡಾಯಿ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಉಡುಗೊರೆ ಅಂದ್ರೆ ನೆನಪಿನಲ್ಲಿ ಉಳಿಯುವಂತದ್ದಾಗಿರ್ಬೇಕು. ಉಡುಗೊರೆಯಾಗಿ ನಮ್ಮ ಫೆಸ್ಟಿವ್ ಗ್ಲೋರಿಯ ಕುಕ್ ವೇರ್ ಸೆಟ್ ಬ್ಲೂ ಅನ್ನು ಆಯ್ಕೆ ಮಾಡಿ. ಬ್ಯೂಟಿಫುಲ್ ಗ್ಲಾಸಿ ಎಕ್ಸ್ಟೀರಿಯರ್, ಇದು ಸ್ಕ್ರಾಚ್ ರೆಸಿಸ್ಟೆಂಟ್ ಫಿನಿಶ್ ಕೋಟಿಂಗ್ ಅನ್ನ ಹೊಂದಿದೆ. ಅದರಿಂದ ದೀರ್ಘಕಾಲ ಬಾಳಿಕೆ ಬರುತ್ತೆ. ಸಮಾನವಾಗಿ ಶಾಖ ಹರಡಲು ಮತ್ತು ಹೆಚ್ಚಿನ ದಿವಸ ಬಾಳಿಕೆ ಬರೋದು. 3mm ಥಿಕ್ ಬೇಸ್ 5 ಲೇಯರ್ಡ್ ನಾನ್ ಸ್ಟಿಕ್ ಕೋಟಿಂಗ್ ಇದ್ದು ಆಹಾರ ಸಮವಾಗಿ ಬೇಯಲು ಸಹಾಯ ಮಾಡುತ್ತೆ. ಕಡಿಮೆ ಅಥವಾ ಎಣ್ಣೆ ಇಲ್ಲದೆ ಅಡುಗೆ ಮಾಡಬಹುದು. ಇಂಡಕ್ಷನ್ ಹಾಗೂ ಗ್ಯಾಸ್ ಸ್ಟವ್ ಎರಡಕ್ಕೂ ಹೊಂದಿಕೊಳ್ಳುತ್ತೆ. ಡಿಶ್ ವಾಷರ್ಲಿ ಕೂಡ ತುಂಬಾ ಸೇಫ್ ಆಗಿ ಯೂಸ್ ಮಾಡಬಹುದು. ಓಕೆ ಮೇಡಮ್, ನಿಮಗೋಸ್ಕರ ಕಡಾಯಿ ರೆಡಿ ಆಗಿದೆ. ಲ್ಯಾಡಲ್. ಏನು ಲ್ಯಾಡಲ್ ಬೇಕು? ಅಯ್ಯ ಅಕ್ಕ, ಲ್ಯಾಡರು ಅಂದ್ರೆ ಮೆಟ್ಲತ್ತದ? ಲ್ಯಾಡಲ್ ಅಂದ್ರೆ ಸೌಟು. ಕನ್ನಡ ಸ್ಪ್ಯಾಚುಲಾ ಅಂತ ಹೇಳಿ ಅದೊಂದೇ ನಂಗೆ ಕಲ್ಸ್ಕೊಟ್ಟಿರೋದು. ಓಕೆ, ಸ್ಪ್ಯಾಚುಲಾನೇ ಕೊಡಿ. ಸ್ಪ್ಯಾಚುಲಾ, ಲ್ಯಾಡಲ್ ನೋಡಿ, ಒಂದೇ ಐಟಮ್ಗೆ ಪದೇ ಹೆಸರು ಚೇಂಜ್ ಮಾಡ್ಬಿಡಿ, ನಂಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಇದು ಸ್ಪ್ಯಾಚುಲಾ. ನಾನು ಇಂಗ್ಲಿಷ್ ಅಲ್ಲಿ ಪಂಟ್ರು. ಲ್ಯಾಡಲ್ ಅಂದ್ರೆ ಸೌಟ್ ಅಂತೆ. ಈ ತರದ್ ಆಗ್ಬೋದಕ್ಕ? ಪರವಾಗಿಲ್ಲ, ಇವಾಗಿದೆ. ಅದೇ ಇಲ್ಲ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತಾರ ಅಕ್ಕ. ಅವ್ರಿಗೆ ಗೊತ್ತಾಗೋಯ್ತು ಇವಳು ಬಂಡವಾಳ ಏನು, ಇವಳಿಗೆ ಇಂಗ್ಲಿಷ್ ಹೇಳಿದ್ರೆ ಏನು ಅರ್ಥ ಆಗಲ್ಲ ಪಾತ್ರೆ ಸಾಮಾನು ಅಂತ. ಅಕ್ಕ ಏನಕ್ಕ ಫಸ್ಟ್? ಇವಾಗ ಈರುಳ್ಳಿ ತಗೊಳ್ಳೋಣ. ಮತ್ತೆ ಆಯಿಲ್ ಬೇಕು. ಬೇಕಲ್ವಾ? ಕೇಳ್ಬೇಕು, ಜೋರ ಕೇಳ್ಬೇಕಕ್ಕ. ಆಯಿಲ್ ಕೊಡಿ ಮೇಡಮ್. ನೀವು ಏನು ಹೊಸದಾಗಿ ಮದ್ವೆ ಆಗಿ ಬಂದಿರೋ ಮೊದ್ಲು ಕಿತ್ತಾಡ್ದಂಗ್ ಆಡ್ತಿರಲ್ಲ, ಅದಕ್ಕೆ? ಇಲ್ಲ, ಆ ತರ ಏನಿಲ್ಲ. ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಹಾಕಿ. ಓಕೆ, ಇವಾಗ ನಾನು ಘೀ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ಹಾಕೊಳ್ಳೋಣ? 3-4 ಟೇಬಲ್ ಸ್ಪೂನ್ ಸಾಕು. ಇವಾಗ ಇದು ಬಿಸಿ ಆಯ್ತು. ಈರುಳ್ಳಿ ಹಾಕೋಣ. ಫಸ್ಟ್ ನಾನು ಬೇ ಲೀಫ್ ಮತ್ತೆ ಚಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಹಾಕೊಳ್ಳಿ ಅಕ್ಕ, ಒಟ್ನಲ್ಲಿ ನಂಗೆ ಅಡುಗೆ ಚೆನ್ನಾಗಿ ಮಾಡ್ಕೊಡಿ ಅಷ್ಟೇ. ಈರುಳ್ಳಿ ಹಾಕ್ತಾ ಇದ್ದೀನಿ. ಎಷ್ಟು ಹಾಕೊಳ್ಳೋಣ? ಫುಲ್ ಒಂದು ಬೌಲು. 1 ಬೌಲ್ ಈರುಳ್ಳಿ. ಸಾಲ್ಟ್ ಹಾಕ್ತಾ ಇದ್ದೀನಿ. ಹಾಕಿ ಸಾಕು. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ಬೇಕು. ಮನೇಲಿ ಯಾರ್ಯಾರು ಇರೋದು? ಅಪ್ಪ ಅಮ್ಮ ಇದ್ದಾರೆ, ಬ್ರದರ್ಸ್ ಇದ್ದಾರೆ, ಸಿಸ್ಟರ್ ಇದ್ದಾರೆ. ಎಷ್ಟು ಜನ? 1 ಡಜನ್ ಇದಾರ ಬ್ರದರ್ ಸಿಸ್ಟರ್? 2 ತಮ್ಮಂದಿರಿದ್ದಾರೆ. ಅಕ್ಕ 2 ತಮ್ಮಂದಿರಿದ್ದಾರೆ ಅನ್ಬಾರ್ದು ಅಕ್ಕ, 2 ತಮ್ಮಂದಿರಿದ್ದಾರೆ ಅನ್ಬೇಕು. 2 ಅನ್ನಕ್ಕೆ ಅದು ಒಂದು ಆಪಲು ಟೊಮೊಟೊನ ಅಕ್ಕ, ಅದು 2 ಇದೆ ಅನ್ನಕ್ಕೆ. ಈ ಮಟನ್ ಆಲ್ರೆಡಿ ನಾವು ಬೇಯಿಸಿಟ್ಕೊಂಡಿದೀವಿ. ಓಕೆ, ಎಷ್ಟು ಕೆಜಿ ಅಕ್ಕ ಈಗ? ಇದು ಅರ್ಧ ಕೆಜಿ ಇದೆ ಮ್ಯಾಮ್. ಹೌದಾ, ಸರಿ. ಓಕೆ, ಇವಾಗ ನಾನು ಹಾಕ್ತಾ ಇರೋದು ಖಾರದು ಪುಡಿ ಮನ್ಸಿಗೆ ಬಂದಷ್ಟು ಹಾಕಕ್ಕ. 2 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಓಕೆ,
ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಗರಂ ಮಸಾಲ ಆಹಾ 1 ಟೇಬಲ್ ಸ್ಪೂನ್, ಸ್ವಲ್ಪ ಟರ್ಮರಿಕ್ ಹಾಕ್ತಾ ಇದ್ದೀನಿ. ಇದು ಕಡಾಯಿ ಮಸಾಲ. ಇದರಲ್ಲಿ ಒಂದು 6 ಐಟಮ್ ಸ್ಪೈಸಸ್ ಇದೆ. ಡ್ರೈ ಕಾಶ್ಮೀರಿ ಚಿಲ್ಲಿ ಇದೆ, ಧನಿಯಾ ಇದೆ, ಆಮೇಲೆ ಬ್ಲ್ಯಾಕ್ ಪೆಪ್ಪರ್ ಇದೆ, ಜೀರಾ ಇದೆ, ಸೋಂಪ್ ಇದೆ, ಕಾರ್ಡ್ಮಮ್ ಗ್ರೀನ್ ಕಾರ್ಡ್ಮಮ್ ಇದೆ. ಕಾಡಮಮ್ಮ ಅಂದ್ರೆ ಏನಕ್ಕ? ಇಲಾಯ್ಚಿ ಇದೆ, ಏಲಕ್ಕಿ. ಹಾ, ಮತ್ತೆ ಬ್ಲ್ಯಾಕ್ ಏಲಕ್ಕಿ ಕೂಡ ಇದೆ ಇದರಲ್ಲಿ. ಏಲಕ್ಕಿ ಬ್ಲ್ಯಾಕ್ ಇರ್ತದ, ಬೆಳ್ಳಗಿರ್ತದ. ಇದು 1-2 ಟೇಬಲ್ ಸ್ಪೂನ್ ಇವಾಗ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಇವಾಗ ನಾನು ಟೊಮ್ಯಾಟೊ ಬಾಯ್ಲ್ ಮಾಡ್ಕೋತೀನಿ. ಟೊಮ್ಯಾಟೊ ಮತ್ತು ಕ್ಯಾಶ್ಯೂ ನಟ್ ಸ್ವಲ್ಪ ಗ್ರೇವಿ ಮಾಡ್ಕೋಬೇಕು. ಹೌದಾ? ಏನ್ ಕೊಡೋಣ? ಒಂದು ಫ್ರೈ ಪ್ಯಾನ್ ಕೊಡಿ. ಇದಿಲ್ಲ? ಹಾಂ, ಓಕೆ. ಸ್ವಲ್ಪ ಇದರಲ್ಲಿ ನೀರು ಹಾಕೊಳ್ಳೋಣ. ಸಾಕಾ? ಹಾಂ, ಸಾಕು. ಟೊಮ್ಯಾಟೊ ಹಾಕ್ತಾ ಇದ್ದೀನಿ. 3 ಟೊಮ್ಯಾಟೋಸ್ ಇದೆ. ಸ್ವಲ್ಪ ಕ್ಯಾಶ್ಯೂ ನಟ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಎಷ್ಟು ಹಾಕೊಳ್ಳೋಣ ಕ್ಯಾಶ್ಯೂಸ್? 1 ಬೌಲ್ ಸಾಕು. ಓಕೆ, ಏನ್ ಮಾಡೋಣ ಇವಾಗ? ಸ್ವಲ್ಪ ಬಾಯ್ಲ್ ಆದ್ಮೇಲೆ ಇದು ಗ್ರೇವಿ ತರ ಮಾಡ್ಕೋಬೇಕು. ಓಕೆ, ಇವಾಗ ಇದು ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತೆ ಆನಿಯನ್ ಇದೆ, ಸ್ವಲ್ಪ ಗ್ರೀನ್ ಚಿಲ್ಲಿ, ಇದು ಸ್ವಲ್ಪ ಸಪ್ರೇಟ್ ಆಗಿ ಫ್ರೈ ಮಾಡ್ಕೋಬೇಕಾ? ವಾಕೆ, ಏನ್ ಮಾಡೋಣ? ಸ್ವಲ್ಪ ಆಯಿಲ್ ಹಾಕಿ ಹಾಕ್ಲಾ? ಸ್ವಲ್ಪ ಸಾಕು. ಇಷ್ಟೇ ಸಾಕಾ? ಸಾಕು. ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕೊಳ್ತಾ ಇದ್ದೀನಿ. ಓಕೆ, ಆನಿಯನ್. ಓಕೆ, ಅದೇನದು? ಇದು ಕ್ಯಾಪ್ಸಿಕಮ್. ಹೇಳ್ಬಿಟ್ಟು ಹಾಕೋಬೇಕು ತಾನೆ? ಇದಕ್ಕೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ, ಇವತ್ತು ನಾವು ನಮ್ಮ ರೆಸಿಪಿಗೆ ಬಳಸ್ತಾ ಇದ್ದೀವಿ ಬೋರೋಸಿಲ್ ಅವರ ಸ್ಮಾರ್ಟ್ ಅಂಡ್ ಪವರ್ಫುಲ್ ಮಿಕ್ಸಿಯನ್ನ. ಬನ್ನಿ ಶುರು ಮಾಡೋಣ. ಅಕ್ಕ ಬಿಸಿ ಇದೆ ಕಣಕ್ಕ. ನನಗಿದೆ ಫನ್ ಬೇಕಾಗಿತ್ತು. ಅಕ್ಕ ಸೀದಾ ಪಾತ್ರೆ ಹಳೆ ಕಾಲದ ಆಂಟಿ ಅಂಕಲ್ಸ್ ತರ ಸೀದಾ ಹೆಂಗೆ ತೆಗ್ಬಿಟ್ಟು ಅಯ್ಯೋ ತಾತಾಯ್ತಾಗೆ ಅನ್ನಂಗೆ ತಗೊಂಡು ಒಟ್ಟಿಗೆ ಹೋಗಿ. ಓಕೆ, ಇವಾಗ ಇದಕ್ಕೆ ಆ್ಯಡ್ ಮಾಡೋಣ ಗೋಸ್ಟ್. ಅದು ನೋಡ್ಬೇಕು ನಾನು, ಗೋಸ್ಟ್ ಯಾವಾಗ ಹಾಕ್ತಾರೆ ಅಂತ. ಇದು ಹಾಕೊಳ್ಳೋಣ. ಇದಕ್ಕೆ ನಾನು ಸ್ಟರ್ ಫ್ರೈ ಮಾಡ್ಕೊಂಡಿರೋ ಚಿಲ್ಲಿ ಮತ್ತೆ ಡೈಸ್ ಆನಿಯನ್ ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ. ಸ್ವಲ್ಪ ಸ್ಟರ್ ಫ್ರೈ ಮಾಡೋಣ. ಓಕೆ, ಸ್ವಲ್ಪ ಚಿಲ್ಲಿ ಹಾಕೊಳ್ಳೋಣ ಇನ್ನೊಂದ್ಸತಿ ಕಲರ್ಗೆ. ಸ್ವಲ್ಪ ಸ್ವಲ್ಪ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ 3 ಟೇಬಲ್ ಸ್ಪೂನ್ ಹಾಕೊಳ್ಳೋಣ. ಸ್ವಲ್ಪ ಕಡಾಯಿ ಮಸಾಲ ಹಾಕೊಳ್ಳೋಣ. ಇನ್ನೊಂದ್ಸತಿ ಸ್ವಲ್ಪ. ಯಾಕೆ ನಾವೆಲ್ಲ 2 ಸರಿ ಇನ್ನೊಂದ್ಸರಿ ಹಾಕೋತಾ ಇದೀವಿ? ಅದು ಇವಾಗ ಬಾಯ್ಲ್ ಆಗ್ತಾ ಇದೆಯಲ್ಲ, ಇದ್ರ ಜೊತೆಲಿ ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಎನ್ಹಾನ್ಸ್ ಆಗುತ್ತೆ. ಓಕೆ ಓಕೆ, ಹಂಗೆ. ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಧನಿಯಾ ಹಾಕೊಳ್ಳೋಣ. ವಾವ್, ಸೋ ಮೆನಿ ಕೊತ್ತಂಬರಿ ಸೊಪ್ಪು. ಏನದು? ಮೊಸರು. ಸ್ವಲ್ಪ ಮೊಸರು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಪಾತ್ರೆಗೆ ಸರ್ವ್ ಮಾಡೋಣ. ವಾರೆ ವಾ, ಈ ಗೋಷ್ಟು ತುಂಬಾ ಚೆನ್ನಾಗಿದೆ. ಓಕೆ ಮೇಡಮ್, ರೆಡಿ ಆಯ್ತು ಕಡಾಯಿ ಗೋಸ್ಟ್ ನಿಮ್ಗಾಗಿ ಸ್ಪೆಷಲ್. ಥ್ಯಾಂಕ್ ಯು. ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಿ. ಸೂಪರ್. ಆಕ್ಚುಲಿ ನಮ್ದೊಂದು ಸಂಪ್ರದಾಯ ಇದೆ, ಫೆಸ್ಟರ್ ಯಾವಾಗಲೂ ಅಲ್ಲಿ ಮುಳ್ಳೆನೆ ಹಾಕೋಬೇಕು ಅಂತ. ನಾನು ಮೊದಲು ಅದನ್ನೇ ಹಾಕೋತೀನಿ. ವಾರೆ ವಾ, ಬಾ 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 ಬಾ. ಏನ್ರಿ ಸೆಫು, ಘಮ ಘಮ ಅನಿಸ್ತಾ ಇದೆಯಾ? ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳಿ ಮ್ಯಾಮ್. ಬರ್ತಾ ಇದೆಯಾ? ನೋಡಿ, ಸಖತ್ತಾಗಿದೆ. ಅಕ್ಕಂಗ್ ಬರಲಿ ಒಂದು ಮಜ್ಗೆ. ಮಟನ್ ಕಡಾಯಿ ಗೋಸ್ಟ್ ಮಾಡುವ ವಿಧಾನ.
ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಿ 3 ರಿಂದ 4 ಸ್ಪೂನ್ ತುಪ್ಪ ಸೇರಿಸಿ ತುಪ್ಪ ಎಣ್ಣೆ ಬಿಸಿಯಾದ ನಂತರ 3 ಪಲಾವ್ ಎಲೆ 2 ಚಕ್ಕೆ 1 ಕಪ್ ಹೆಚ್ಚಿದ ಈರುಳ್ಳಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆದ ನಂತರ ಬೇಯಿಸಿದ ಅರ್ಧ ಕೆಜಿ ಮಟನ್ ಬೆಂದ ನೀರಿನ ಸಮೇತ ಸೇರಿಸಿ ಈಗ 2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನ್ ಗರಂ ಮಸಾಲ ಸ್ವಲ್ಪ ಅರಿಶಿನ ಪುಡಿ 2 ಸ್ಪೂನ್ ತಯಾರಿಸಿಕೊಂಡ ಕಡಾಯಿ ಮಸಾಲ ಹಾಕಿ ಕೈಯಾಡಿಸಿ ಬಾಣಲೆಯನ್ನು ಮುಚ್ಚಿಡಿ. ಇನ್ನೊಂದು ಕಡೆ ಬಾಣಲೆ ಇಟ್ಟು ಸ್ವಲ್ಪ ನೀರು ಹಾಕಿ 3 ಅರ್ಧ ಹೆಚ್ಚಿದ ಟೊಮ್ಯಾಟೊ 1 ಬೌಲ್ ನಷ್ಟು ಗೋಡಂಬಿ ಸೇರಿಸಿ ಬೇಯಲು ಬಿಡಿ. ಮತ್ತೊಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ 2 ರಿಂದ 3 ಹಸಿಮೆಣಸಿನಕಾಯಿ ಉದ್ದವಾಗಿ ಹೆಚ್ಚಿದ ಈರುಳ್ಳಿ ಯೆಲ್ಲೋ ಮತ್ತು ಗ್ರೀನ್ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಆಗಲು ಬಿಟ್ಟು ಬೇಯಲು ಇಟ್ಟ ಟೊಮ್ಯಾಟೊ ಗೋಡಂಬಿಯನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ರುಬ್ಬಿಕೊಂಡ ಟೊಮ್ಯಾಟೊ ಪ್ಯೂರಿಯನ್ನು ಮಟನ್ಗೆ ಹಾಕಿ ಸ್ಟಿರ್ ಫ್ರೈ ಆದ ಹಸಿಮೆಣಸಿನಕಾಯಿ ಕ್ಯಾಪ್ಸಿಕಮ್ ಈರುಳ್ಳಿ ಮಿಶ್ರಣ ಸೇರಿಸಿ ಕೈಯಾಡಿಸಿಕೊಳ್ಳಿ. ಈಗ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಗರಂ ಮಸಾಲ 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಕಡಾಯಿ ಮಸಾಲ ಸ್ವಲ್ಪ ಕಸೂರಿ ಮೇಥಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು 2 ಸ್ಪೂನ್ ಮೊಸರು ಹಾಕಿ ಚೆನ್ನಾಗಿ ಕೈಯಾಡಿಸಿಕೊಂಡರೆ ಬಿಸಿ ಬಿಸಿಯಾದ ಮಟನ್ ಕಡಾಯಿ ಗೋಸ್ಟ್ ಸವಿಯಲು ಸಿದ್ಧ. ರೇಣುಕಾ ಅವರೇ, ಇವತ್ತು ನೀವು ಮಾಡಿದ ಡಿಶ್ ನಮ್ದುಕ್ಕೆ ತುಂಬಾಗೆ ಮನ್ಸುಗೆ ಬಂತು. ನಿಮ್ದು ತುಂಬಾ ಚೆನ್ನಾಗಿ ಡಿಶ್ ಮಾಡಿದ್ದಾರೆ. ನಮ್ಗೆ ಹಂಗೆ ಬರೀ ಕೈನಲ್ಲಿ ಕಳ್ಸಕ್ಕೆ ಇಷ್ಟ ಇಲ್ಲ. ಸೊ ನಾವು ನಮ್ದು ಒಂದು ಗಿಫ್ಟ್ಗೆ ಕೊಡ್ತಾರೆ, ನೀವು ಇಟ್ಕೊಂಡು ಹೋಗ್ತಾರೆ. ಓಕೆ ಓಕೆ ಮ್ಯಾಮ್. ನಾವಿತ್ತು ನಮ್ಮ ರೇಣುಕಾ ಅವ್ರಿಗೆ ಕೊಡ್ತಾ ಇದ್ದೀವಿ ಆಹಾರ ಅವರ ಮಸಾಲಾ ಗಿಫ್ಟ್ ಹ್ಯಾಂಪರ್ನ. ಆಹಾರ ಮಸಾಲಾ ಪೌಡರ್ಗಳು ಕ್ರಯೋಜನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90 ರಿಂದ 99% ಪರಿಮಳ ಸಂರಕ್ಷಿತ ಹಾಗೆ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಅನ್ನ ಓಪನ್ ಮಾಡಿ ಪರಿಮಳವನ್ನ ಆನಂದಿಸಿ ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಹಾಗೆ ರೆಡಿ ಟು ಕುಕ್ ಪ್ರಾಡಕ್ಟ್ಸ್ ಗಳು ಕೂಡ ನಮ್ಮ ಆಹಾರ.com ಅಲ್ಲಿ ದೊರೆಯುತ್ತವೆ. ನೀವು ಆರ್ಡರ್ ಮಾಡ್ಕೊಳ್ಬಹುದು. ತಗೊಳ್ಳಿ ರೇಣುಕಾ ಅವರೇ, ನಮ್ಮ ಕಡೆಯಿಂದ ನಿಮಗೆ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. SSP ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್ ರೇಣುಕಾ ಅವರೇ. ನಮ್ಮ ಕಿಚನ್ಗೆ ಆಗಾಗ ಬರ್ತಾ ಇರಿ, ಒಂದಷ್ಟು ಹೊಸ ಹೊಸ ರೆಸಿಪಿಗಳನ್ನ ನಮ್ಮ ಆಡಿಯನ್ಸ್ಗೆ ತೋರಿಸ್ಕೊಡ್ತಾ ಇರಿ. ಆಲ್ ದ ಬೆಸ್ಟ್, ಒಳ್ಳೇದಾಗಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವತ್ತು ನಮ್ಮ ಅಡುಗೆ ಮನೆ ವೀಕ್ಷಕರಲ್ಲಿ ಒಬ್ಬರು ಸ್ಪೆಷಲ್ ವ್ಯಕ್ತಿ ಬಂದಿದ್ದಾರೆ, ಒಂದು ಸ್ಪೆಷಲ್ ಡಿಶ್ ಜೊತೆಗೆ. ಸೊ ಲೆಟ್ಸ್ ವೆಲ್ಕಮ್ ಸಿದ್ಧಾಂತ್ ರಾಯ್ ಫ್ರಮ್ ಮಂಗಳೂರು. ಏನಿಲ್ಲ, ಹೈಟ್ ಕರೆಕ್ಟ್ ಆಗಿದೆ, ನಂಗೆ ಇಷ್ಟ ಆಯ್ತು. ಕಲರು ಸುಮಾರಾಗಿದ್ದೀರಾ, ಪರವಾಗಿಲ್ಲ. ವೆಯ್ಟ್ ಓಕೆ, ಚೆನ್ನಾಗಿದ್ದೀರಾ. ಸೊ ಎಲಿಜಿಬಲ್ ಬ್ಯಾಚುಲರ್. ಪ್ರತಿ ಸರಿ ಅನ್ಸತ್ತೆ ನಾನು ಯಾಕೆ ಇಷ್ಟು ಬೇಗ ಮದುವೆ ಆದೆ ಅಂತ. ರೋಗು ಬಯಸೋದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ, ಇವತ್ತು ಬಂದಿರೋದು ಹಾಲು ಅನ್ನ. ಅಬ್ಬಾ. ವೆಲ್ಕಮ್ ಟು ಅಡುಗೆ ಮನೆ ಸಿದ್ಧಾಂತ್ ಅವರೇ. ಸೊ ಹೆಂಗಿದ್ದೀರಾ? ಆರಾಮ್. ನೋಡಿದ್ರೆ ಗೊತ್ತಾಗತ್ತೆ, ಸಖತ್ತಾಗಿದ್ದೀರಾ. ಆಮೇಲೆ ಏನ್ ಮಾಡ್ತಾ ಇದ್ದೀರಾ? ನಾನು ಸಾಫ್ಟ್ವೇರ್ ಮ್ಯಾನೇಜರ್ ಕೆಲಸ ಮಾಡ್ತೀನಿ. ಎಷ್ಟು ಸಾಫ್ಟ್ ಆಗಿದ್ದೀರಾ? ನಾನು ಕೇಳಿದ್ದು ಅಡುಗೆ ಮನೇಲಿ ಏನ್ ಮಾಡ್ತಿದ್ದೀರಾ ಅಂತ. ಅಡುಗೆ ಮನೆಯಲ್ಲಿ ಪಾಪ್ಕಾರ್ನ್ ಚಿಕನ್ ಮಾಡಕ್ ಬಂದಿದ್ದೀನಿ. ರಿಯಲಿ? ನೋಡಿದ್ರಾ, ಈಗಿನ್ನ ನಮ್ ಲವ್ ಸ್ಟಾರ್ಟ್ ಆಗಿದೆ. ಅವ್ರು ಅಷ್ಟು ಬೇಗ ಪಾಪ್ಕಾರ್ನ್ ಸಿನಿಮಾಗೆಲ್ಲ ಹೋಗ್ಬಿಟ್ರು. ಓ ದೇವರೇ. ಓಕೆ ಸಿದ್ಧಾಂತ್ ಅವರೇ, ಮತ್ತಿವಾಗ ಫಸ್ಟ್ ನೀವು ಅಡುಗೆ ಸ್ಟೆಪ್ ನಿಮ್ಮ ಮುಖ ನೋಡಕ್ಕೆ ನಾಚಿಕೆ. ಅಡುಗೆ ಸ್ಟಾರ್ಟ್ ಮಾಡಕ್ಕೆ ಫಸ್ಟ್ ಏನ್ ಕೊಡ್ಲಿ? ಮಿಕ್ಸ್ ಮಾಡಕ್ಕೆ ಒಂದು ಪಾತ್ರೆ ಬೇಕು. ಒಂದು ಪಾತ್ರೆ ಬೇಕು. ಹಿಂಗೆ ಕೇಳ್ತೀರಾ ಅಲ್ವಾ? ಒಂದು ಪಾತ್ರೆ ಬೇಕು. ನನ್ನ ಹೃದಯ ಕೊಡು ಅನ್ನೋ ಕೇಳ್ತೀರಾ? ಪತ್ತು ಅಲ್ಲೇ ಇದೆ ನೋಡಿ, ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಪಾತ್ರೆನ. ಇದು ಎಣ್ಣೆಲಿ ಕರಿಯೋದಾ? ಹಾ. ಸೊ ಆಯಿಲ್ ಇಟ್ಕೊಂಡ್ಬಿಡೋಣವಾ? ಅದ್ರ ಪಾಡಿಗೆ ಬಿಸಿ ಆಗ್ತಾ ಇರಲಿ ಅಲ್ವಾ? ಕುಕ್ ಮಾಡ್ತೀರಾ ನೀವು? ಯಾರು? ನೀವು. ನೀವು ಕುಕ್ಕು ಅಂದ್ರೆ ಕುಕ್ತೀನಿ. ಕುಕ್ ಅದಲ್ಲ, ಅಡುಗೆ ಮಾಡ್ತೀರಾ ನೀವು? ಇಲ್ಲ, ಮಾಡಲ್ಲ. ಯಾಕೆ? ಅಡುಗೆ ಮಾಡಿದ್ರೆ ಮಾತ್ರ ಮದುವೆ ಆಗ್ತೀರಾ? ಹೇಳ್ತಿರೋದಿಲ್ಲ, ನಾನು ನೋಡ್ಬೇಕಾದ್ರೆ ಗೊತ್ತಾಗಿತ್ತು ಮಾಡಲ್ಲ ಅಂತ. ಅದು ಕೇಳಿದ ಅಷ್ಟೇ, ಕನ್ಫರ್ಮೇಶನ್ಗೋಸ್ಕರ. ಬನ್ನಿ, ಪ್ಯಾರಲ್ ಆಗಿ ತೊಳಿತಾವ್ರು, ರೋಸ್ಟ್ ಮಾಡ್ತಾವ್ರು, ಗೊತ್ತಾಗ್ತಾ ಇಲ್ಲ. ಓಕೆ, ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನೋಡಿ ಸರ್ ಎಷ್ಟು ಬೇಕು ಅಂತ. ನಾನು ಅಪ್ಪಿ ಅಣ್ಣ ಅಂತ ಎಲ್ಲರೂ ಕರೆದ್ರೆ ಊಫಿ ಅನ್ಕೊಂಬಿಡಿ ಪ್ಲೀಸ್. ಯಾಕಂದ್ರೆ ಸಾಮಾನ್ಯವಾಗಿ ಕರೆಯಲ್ಲ, ಅದರಲ್ಲೆಲ್ಲ ತುಂಬ ಹುಷಾರಿದ್ದೀನಿ. ಸ್ಟಾರ್ಟ್ ಮಾಡೋಣ? ಅಲ್ಲ, ಅದಾ ನೀವು ಬಿಟ್ರೆ ಇನ್ನೊಂದು ತಿರಗ ಹಂಗೆ ಮಾತಾಡ್ತಾ ಬಿಡ್ತೀವಿ. ಫಸ್ಟ್ ಚಿಕನ್ನ ಬೌಲಿಗೆ ಹಾಕೋಣ. ನೆಕ್ಸ್ಟ್ 1 ಸ್ಪೂನ್ ಗಾರ್ಲಿಕ್ ಪೌಡರ್ ಹಾಕೋಣ. ಗಾರ್ಲಿಕ್ ಪೌಡರಾ? ಓಕೆ. ಅದು ಫಸ್ಟ್ ಟೈಮ್ ನನ್ನ ಕಿಚನ್ ಅಲ್ಲಿ ಕೇಳ್ತಾ ಇರೋದು, ಅದಕ್ಕೆ. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಪೆಪ್ಪರ್ 1 ಸ್ಪೂನ್ ಹಾಕೋಣ. ಓಕೆ. ನೆಕ್ಸ್ಟ್ ಪೆಪ್ರಿಕಾ 1 ಸ್ಪೂನ್ ಹಾಕೋಣ. ಈ ಪೆಪ್ರಿಕಾ ಇಲ್ಲ ಅಂದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಏನಾದರೂ ಹಾಕಿದ್ರೆ. ಓಕೆ. ನೆಕ್ಸ್ಟ್ ಹರ್ಬ್ಸ್ ಹಾಕೋಣ ಒಂಚೂರು ಮಿಲ್ಕ್ ಹಾಕಿದ್ದೀನಿ. ಎಷ್ಟು ಹಾಕಿದ್ರಿ? ಹಿಂಗೆ ಉಯ್ದ ಅರ್ಧ ಕಪ್, ಹಾಫ್ ಕಪ್ ಹಾಕಿದ್ದೀರಾ? ಓಕೆ. ಆಮೇಲೆ ಒಂಚೂರು ವಿನಿಗರ್ ಹಾಕಿದ್ರೆ ಸಾಕು. ಇದನ್ನ ಮಿಕ್ಸ್ ಮಾಡಿ
ಒಂಚೂರು ಉಪ್ಪು ಹಾಕೋಣ. ಓಕೆ, ಇವತ್ತು ಆಹಾರ ಡಿಶ್ ಆಫ್ ದ ವೀಕಲ್ಲಿ ನಾವು ಬಳಸ್ತಾ ಇದೀವಿ ನಮ್ಮ ಆಹಾರ ಅವರ ಜೀರಾ ಪೌಡರ್. ಬನ್ನಿ, ನಮ್ಮ ಆಹಾರ ಅವರ ಮಸಾಲಾ ಪೌಡರ್ಗಳು ಕ್ರಯೋಜನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90ರಿಂದ 99% ಪರಿಮಳ ಸಂರಕ್ಷಿತ, ಜೊತೆಗೆ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಅನ್ನ ಓಪನ್ ಮಾಡಿದ ತಕ್ಷಣ ಅದರ ಪರಿಮಳವನ್ನ ಆನಂದಿಸಿ, ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಈಗ ನಾವು ಇವತ್ತಿನ ನಮ್ಮ ಚಿಕನ್ ಪಾಪ್ಕಾರ್ನ್ಗೆ ಬಳಸ್ತಾ ಇದ್ದೀವಿ ನಮ್ಮ ಆಹಾರ ಅವರ ಜೀರಾ ಪೌಡರ್ನ. ಬನ್ನಿ, 1 ಸ್ಪೂನ್ ಜೀರಾ. ಆಹಾ, ಈಗ ಎಲ್ಲ ಮಿಕ್ಸ್ ಮಾಡೋಣ. ಓಕೆ, ಇದನ್ನ ಒಂದು ಸ್ವಲ್ಪ ಹೊತ್ತು ಸೈಡಲ್ಲಿ ಇಡೋಣ. ಸೈಡಲ್ಲಿ ಇನ್ನೊಂದು ಬೌಲ್ ಬೇಕು ನನಗೆ. ತಗೊಳ್ಳಿ ಸರ್, ಯಾವ ತರ ಬೌಲ್ ಬೇಕು? ಅದು ನೆಕ್ಸ್ಟ್ ಬರ್ತೀನಿ ಅದಕ್ಕೆ. ಈ ಬೌಲಲ್ಲಿ ತಿರ್ಗಾ ನಾವು ಹಾಕಿರೋ ಸೇಮ್ ಇಂಗ್ರೀಡಿಯೆಂಟ್ಸ್ನ ತಿರ್ಗಾ ಒಂದು ಚೂರು ಹಾಕೋಣ. ಅರ್ಧ ಸ್ಪೂನ್ ಗಾರ್ಲಿಕ್ ಪೌಡರ್, ಹಾಫ್ ಸ್ಪೂನ್ ಪೆಪ್ಪರ್, ಹಾಫ್ ಸ್ಪೂನ್ ಪೆಪ್ರಿಕಾ ಅಂದ್ರೆ ಖಾರದ ಪುಡಿ, ಕನ್ಫ್ಯೂಸ್ ಆಗಬೇಡಿ. ಹಾಫ್ ಸ್ಪೂನ್ ಹರ್ಬ್ಸ್, ತಿರ್ಗಾ ಒಂಚೂರು ಉಪ್ಪು ಹಾಕೋಣ. ಓಕೆ, ಅದ್ರ ಜೊತೆ ಈಗ ಕಾರ್ನ್ಫ್ಲವರ್ ತಗೊಂಡು ಮತ್ತೆ ನಾವೊಂದು ಕ್ವಶನ್ ಕೇಳ್ಬೇಕಿತ್ತು ನಿಮ್ಗೆ. ಹೇಳಿ. ಹೊಟ್ಟೆಗೆ ಏನ್ ತಿಂತೀರಾ? ಇಷ್ಟೊಂದು ಕೆಂಪಗಿದ್ದೀರಲ್ಲ, ಅದಕ್ಕೆ ಅಮ್ಮ ಏನು ಹಾಕ್ಕೊಡ್ತಾರೆ ತಿಂತೀನಿ. ಬಾಯಿ ಮುಚ್ಕೊಂಡು ತಿಂತೀರಾ ನಂತರ? ಇದು ಅಮ್ಮ ಕಲರ್. ಇದು ಆ? ಅಮ್ಮನು ಫೇರ್ ಆಗಿದ್ದಾರೆ, ಅದಕ್ಕೆ ನಾನು ಫೇರ್ ಓ ಆಗಿದ್ದೀನಿ. ಹಾಗೆ, ಅದು ಜೀನ್ಸ್ ಇಂದ ಬಂದಿರೋದು. ಹೌದು ಸರ್. ಇವಾಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ಏನ್ ಮಾಡೋಣ? ಒಂದು ಪ್ಲೇಟಲ್ಲಿ ತಿರ್ಗಾ ಒಂಚೂರು ಫ್ಲವರ್ ತಗೊಳ್ಳೋಣ. ಓಕೆ, ಅದಕ್ಕೆ ಒಂಚೂರು ಕಾರ್ನ್ಫ್ಲೇಕ್ಸ್ ಹಾಕೋಣ. ಒಂದು ಬೌಲಲ್ಲಿ ಒಂಚೂರು ನೀರು ಕೊಡ್ತೀರಾ? ಎಸ್, ತಗೊಳ್ಳಿ. ಸಾಕಾ? ಕೊನೆಗೂ ಕೈಗೆ ಬಂದ್ರಿ. ಏನು ಮಾಡೋದು? ನನ್ನ ಕೈಗೆ ಬರ್ಲಿಲ್ವಲ್ಲ ಅಂತ ಬೇಜಾರು. ವಾ, ನಿಮಗೆ ಯಾವ ಥರ ಹುಡುಗಿ ಇಷ್ಟ ಸರ್ ಮದುವೆ ಮಾಡ್ಕೊಳ್ಳೋಕ್ಕೆ? ನೀವು ಬನ್ನಿ ಪಾಪ್ಕಾರ್ನ್ ಚಿಕನ್ ನೋಡೋಣ. ಇದು ಫಸ್ಟ್ ಇದಕ್ಕೆ ಹಿಂಗೆ ಡಿಪ್ ಮಾಡೋಣ. ಒಂದು ಸ್ವಲ್ಪ ಡಿಪ್ ಮಾಡಿ ರಾಜಕುಮಾರಿ ಕನ್ಯಾಕುಮಾರಿ ಇದನ್ನ ಫ್ಲೋರಲ್ಲಿ ಹಾಕೋಣ. ಹಾಕೋಣ ಈಗ. ಏನೋ ನೋಡಿ ಸರ್, ನಿಮ್ಮ ಇಷ್ಟ. ಈಗ ಫ್ರೈ ಆಗ್ತಾ ಇದೆ. ಆಗ್ತಾ ಇದೆ. ರೆಡಿ ಇದೆ ಪಾಪ್ಕಾರ್ನ್ ಚಿಕನ್. ನಮಗೂ ಗಂಡು ಒಪ್ಪಿಗೆ ಆಗಿದೆ ಸರ್. ಒಂದು ಕಡೆಯಿಂದ ನೀವು ತಿನ್ನಿ, ಒಂದು ಕಡೆಯಿಂದ ನಾನು ತಿಂತೀನಿ. ಆಹಾ, ವಾವ್, ಏನು ಕ್ರಿಸ್ಪಿ ಆಗಿದೆ. ಮಗ ಇದೆ, ನಮ್ಮ ಜೆಂಟಲ್ಮನ್ ಕೈ ರುಚಿ ಎಷ್ಟು ಸಖತ್ತಾಗಿದೆಯೋ, ಅದ್ರ ಜೊತೆಗೆ ನಮ್ಮ ಆಹಾರ ಅವರ ಜೀರಾ ಪೌಡರ್ ಕೂಡ ಸೇರಿ ರೆಸಿಪಿ ಅಂತೂ ಸೂಪರ್ ಆಗಿ ಬಂದಿದೆ, ಸಖತ್ತಾಗಿ ಬಂದಿದೆ, ಸಖತ್ ಕ್ರಿಸ್ಪಿ ಆಗಿದೆ ಸರ್. ಈ ಮಂಗಳೂರು ಡಾರ್ಲಿಂಗ್ಗೆ ನನ್ನ ಕಡೆಯಿಂದ ನಿಮ್ಮ ಡಿಶ್ಗೆ ಮಜ್ಗಿ. ಕ್ರಿಸ್ಪಿ ಚಿಕನ್ ಪಾಪ್ಕಾರ್ನ್ ಮಾಡುವ ವಿಧಾನ. ಮೊದಲಿಗೆ ಒಂದು ಬಾಣಲಿಗೆ ಚಿಕನ್ ಕರಿಯಲು ಬೇಕಾಗುವಷ್ಟು ಅಡುಗೆ ಎಣ್ಣೆ ಹಾಕಿ ಬಿಸಿಯಾಗಲು ಬಿಡಿ. ಈಗ ಇನ್ನೊಂದು ಕಡೆ ಒಂದು ಬೌಲ್ಗೆ ಅರ್ಧ ಕೆಜಿ ಚಿಕನ್ ಹಾಕಿ 2 ಸ್ಪೂನ್ ಗಾರ್ಲಿಕ್ ಪೌಡರ್, 1 ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಪೆಪ್ರಿಕಾ ಪೌಡರ್, 1 ಸ್ಪೂನ್ ಹರ್ಬ್ಸ್ ಹಾಗೂ ಅರ್ಧ ಕಪ್ ಹಾಲು ಹಾಕಿ ಸ್ವಲ್ಪ ವಿನಿಗರ್ ಸೇರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಸ್ವಲ್ಪ ಉಪ್ಪು ಹಾಕಿ ಮೇಲೆ 1 ಸ್ಪೂನ್ ಜೀರಾ ಪೌಡರ್ ಹಾಕಿ ಮತ್ತೆ ಚೆನ್ನಾಗಿ ಕಲಸಿಕೊಂಡು ಮ್ಯಾರಿನೇಟ್ ಆಗಲು ಬಿಡಿ. ಈಗ ಬೌಲ್ಗೆ ಅರ್ಧ ಸ್ಪೂನ್ ಗಾರ್ಲಿಕ್ ಪೌಡರ್, ಅರ್ಧ ಸ್ಪೂನ್ ಪೆಪ್ಪರ್, ಅರ್ಧ ಸ್ಪೂನ್ ಪೆಪ್ರಿಕಾ ಪೌಡರ್, ಅರ್ಧ ಸ್ಪೂನ್ ಹರ್ಬ್ಸ್, ಅರ್ಧ ಕಪ್ ಕಾರ್ನ್ ಫ್ಲೋರ್ ಹಾಕಿಕೊಂಡು ಚೆನ್ನಾಗಿ ಕಲಸಿ ಮ್ಯಾರಿನೇಟ್ ಆದ ಚಿಕನ್ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬದಿಗಿಟ್ಟುಕೊಳ್ಳಿ. ಒಂದು ಪ್ಲೇಟ್ ನಲ್ಲಿ ಅರ್ಧ ಕಪ್ ಕಾರ್ನ್ ಫ್ಲೆಕ್ಸ್ ಹಾಕಿಟ್ಟುಕೊಂಡು ಇನ್ನೊಂದು ಬೌಲ್ ನಲ್ಲಿ ನೀರು ಇಟ್ಟುಕೊಳ್ಳಿ. ಈಗ ತಯಾರಿಸಿಕೊಂಡ ಚಿಕನ್ ಅನ್ನು ಮೊದಲಿಗೆ ನೀರಿನಲ್ಲಿ ಅದ್ದಿ ತೆಗೆದು ಕಾರ್ನ್ ಫ್ಲೋರ್ ಹಾಗೂ ಕಾರ್ನ್ ಫ್ಲೆಕ್ಸ್ ಮಿಶ್ರಣದಲ್ಲಿ ಚಿಕನ್ ಹಾಕಿ ಉರುಳಿಸಿ ಕಾದ ಎಣ್ಣೆಗೆ ಬಿಟ್ಟು ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡಿಕೊಂಡರೆ ಬಿಸಿ ಬಿಸಿಯಾದ ಕ್ರಿಸ್ಪಿ ಚಿಕನ್ ಪಾಪ್ಕಾರ್ನ್ ಸವಿಯಲು ಸಿದ್ಧ. ಓಕೆ, ಸೊ ಸಿದ್ಧಾಂತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ಅಡುಗೆ ಮನೆಗೆ ಬಂದು ನಿಮ್ಮ ಒಂದು ಸ್ಪೆಷಲ್ ಡಿಶ್ ಅನ್ನ ಮಾಡಿ ಸ್ವಲ್ಪ ಕಾಲಿಳಿದ್ರು ಪರವಾಗಿಲ್ಲ, ನಮ್ಮ ಹುಡುಗಿ ಅಲ್ವಾ, ದಟ್ಸ್ ಓಕೆ ಯಾ ಅಂತ
ತುಂಬಾ ಚಿಲ್ ಆಗಿ ಮಾಡ್ಕೊಟ್ರಿ ಇವತ್ತಿನ ಅಡುಗೆನ, ತುಂಬಾ ಖುಷಿ ಆಯ್ತು. ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ನಾವು ಬೆಲೆ ಕೊಡಕ್ಕಾಗಲ್ಲ, ಒಂದು ಚಿಕ್ಕ ಗಿಫ್ಟ್ ಅಂತೂ ಇದೆ. ನಮ್ಮ ಆಹಾರ ಅವರ ಮಸಾಲಾ ಪೌಡರ್ಗಳು ಕ್ರಯೋಜನಿಕ್ ತಂತ್ರಜ್ಞಾನವನ್ನ ಬಳಸಿ ಮಾಡಿರೋದ್ರಿಂದ 90ರಿಂದ 99% ಪರಿಮಳ ಸಂರಕ್ಷಿತ, ಜೊತೆಗೆ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಅನ್ನ ಓಪನ್ ಮಾಡಿದ ತಕ್ಷಣ ಅದರ ಪರಿಮಳವನ್ನ ಆನಂದಿಸಿ, ಆಗ ನೀವೇ ಹೇಳ್ತೀರಾ ಆಹಾ ಅಂತ. ಜೊತೆಗೆ ನಮ್ಮ ಆಹಾರದಲ್ಲಿ ರೆಡಿ ಟು ಕುಕ್ ಪ್ರಾಡಕ್ಟ್ಸ್ ಗಳು ಕೂಡ ದೊರೆಯುತ್ತವೆ. ನೀವು ಆಹಾರ.com ಅಲ್ಲಿ ಹೋಗಿ ಅದನ್ನ ಪರ್ಚೇಸ್ ಮಾಡಬಹುದು. ಥ್ಯಾಂಕ್ ಯು. ತಗೊಳ್ಳಿ ಸರ್, ನಮ್ಮ ಕಡೆಯಿಂದ ಆಹಾರ. ನೀವು ಆಕ್ಚುಲಿ ಸಖತ್ತಾಗಿ ಅಡುಗೆ ಮಾಡ್ತೀರಾ, ಅದಿನ್ನು ಡಬಲ್ ಸಖತ್ತಾಗಿ ಆಗ್ಲಿ ಅಂತ ಕೊಡ್ತಾ ಇದೀವಿ. ಥ್ಯಾಂಕ್ ಯು. SSP ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಕಾಣಿ. ಇವತ್ತಿನ ಯಾವ ಸಮಸ್ಯೆಗೆ ಯಾವ ಮನೆ ಮದ್ದನ್ನ ತಂದಿದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ತೆ ಡಾಕ್ಟರ್. ನಮಸ್ಕಾರ. ಸೊ ಇವತ್ತು ಯಾವ ಈಸಿ ಮನೆ ಮದ್ದನ್ನ ತಗೊಂಡ್ಬಂದಿದ್ದೀರಾ? ಎಸ್, ಅವ್ರೆ ತುಂಬಾ ಜನಕ್ಕೆ ತುಂಬಾ ಕಾನ್ಫಿಡೆನ್ಷಿಯಲ್, ಪ್ರೈವೇಟ್, ಅಯ್ಯೋ ಹೇಳ್ಕೊಂಡ್ರೆ ಅವಮಾನ ಅಂತ ಅನ್ಸುವಂತ ಒಂದು ಮನೆ ಮದ್ದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಜನ ಹೆಣ್ಮಕ್ಳಲ್ಲಿ ಅಥವಾ ಗಂಡ್ ಮಕ್ಳಲ್ಲಿ ಬೇರೆ ಬೇರೆ ತರದ ಒಂದು ಈಸ್ಟ್ ಅಥವಾ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ. ಅದಕ್ಕೆ ತುಂಬಾ ಈಸಿಯಾಗಿ ಮನೆ ಮದ್ದನ್ನ ಮಾಡ್ಕೊಳ್ಬಹುದು. ಸೊ ಇದು ನಿಂಬ ಲೇಪ ಅಂತ ಒಂದು ತೋರಿಸ್ಕೊಡ್ತೀನಿ. ಅಂದ್ರೆ ಬೇವಿನ ಸೊಪ್ಪಿಂದು ಒಂದು ಲೇಪ, ಪೇಸ್ಟ್ ತರ, ಒಂದು ಆಯಿಂಟ್ಮೆಂಟ್ ತರ ಅಂತ ಅನ್ಕೊಳ್ಳಿ. ಸೊ ಇವತ್ತು ಈ ಒಂದು ಲೇಪ ಹೇಗೆ ಮಾಡೋದು ನೀಮ್ ಲೀವ್ಸ್ ನ ಉಪಯೋಗಿಸ್ಕೊಂಡು ಅಂತ ತೋರಿಸ್ಕೊಂಡು. ಓಕೆ, ಸೊ ಇವತ್ತು ನಮ್ಮ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಆಗುವಂತಹ ಫಂಗಸ್ಗೆ ಮನೆ ಮದ್ದನ್ನ ತೋರಿಸ್ಕೊಡ್ತಾ ಇದ್ದಾರೆ. ನಿಂಬ ಲೇಪನ ಹೇಗೆ ತಯಾರಿಸೋದು ಅಂತ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಈ ಒಂದು ಲೇಪ ಮಾಡೋದಕ್ಕೆ ನಮಗೆ ಬೇಕಾಗಿರೋದು ಎರಡೇ ಇಂಗ್ರೀಡಿಯೆಂಟ್. ನೀವು ಹೇಳ್ದಾಗೆ ಒಂದು ನೀಮ್ ಲೀವ್ಸ್, ಇನ್ನೊಂದು ಅರಿಶಿನ ಪುಡಿ. ಸೊ ಇದರದ್ದು ಪೇಸ್ಟ್ ಒಂದು ನಾವು ಸ್ವಲ್ಪನೇ ನೀರು ಹಾಕೊಂಡು ಮಾಡ್ಕೊಳ್ಳೋಣ. ಅಂಡ್ ದೆನ್ ಐ ವಿಲ್ ಶೋ ಯು ಹೌ ಟು ಮೇಕ್ ಇಟ್. ನೀರು ಚೂರು ಹಾಕಿ ಸಾಕು, ಸ್ವಲ್ಪ ಸಾಕು ಸಾಕು. ಸೊ ಈ ತರ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಮೇಲೆ ಈ ತರ ಒಂದು ಪೇಸ್ಟ್ ತರ ಸಿಗುತ್ತೆ. ಓಕೆ, ನಮ್ಗೆ ಇಷ್ಟು ಬೇಕಾಗಲ್ಲ ನೋಡಿ, ಇಷ್ಟು ತಗೊಂಡಿದ್ದೀನಿ. ಇದಕ್ಕೆ ಒಂದ್ 2 ಚಿಟಿಕೆದಷ್ಟು ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ. ನೋಡಿ ಈ ತರ. ಈಗ ನಾವು ಮಾಡ್ಬೇಕಾಗಿರೋದು ಇಷ್ಟೇ. ಆ ಒಂದು ಗ್ರಾಯಿನ್ ರೀಜನ್ ಇರಬಹುದು ಅಥವಾ ಪ್ರೈವೇಟ್ ಪಾರ್ಟ್ ಸುತ್ತಮುತ್ತ ಎಲ್ಲ ಇರಬಹುದು. ವಿ ಜಸ್ಟ್ ಹ್ಯಾವ್ ಟು ಅಪ್ಲೈ ಇಟ್. ಓಕೆ, ಆ ತೇವಾಂಶ ಇರುತ್ತಲ್ಲ ಹಾಗೆ ಅಪ್ಲೈ ಮಾಡಿ ನೀವು ಒಂದು ಅರ್ಧ ಗಂಟೆ ಬಿಟ್ರೆ ಒಣಗುತ್ತೆ. ಆಮೇಲೆ ನೀಟಾಗಿ ಉಗುರು ಬೆಚ್ಚಗಿರೋ ನೀರಲ್ಲಿ ತೊಳ್ಕೊಳ್ಳೋದು ಅಷ್ಟೇ. ಸೊ ಇದು ನಿಂಬ ಲೇಪ ಫಾರ್ ಕನ್ಸರ್ನ್ಸ್ ಅಂಡ್ ಪ್ರೈವೇಟ್ ಪಾರ್ಟ್ಸ್ ಫಾರ್ ಬೋತ್ ಮೆನ್ ಅಂಡ್ ವುಮೆನ್. ಓಕೆ, ಸೊ ನೋಡಿದ್ರಲ್ಲ ಇವತ್ತಿನ ನಿಂಬ ಲೇಪನ ಎಷ್ಟು ಈಸಿಯಾಗಿ ಮಾಡೋದು. ಹಾಗೆ ಯಾರಿಗೆಲ್ಲ ಈ ತರದ ಸಮಸ್ಯೆ ಇರುತ್ತೆ, ಅವಾಗವಾಗ ಅದು ಮರುಕಳಿಸ್ತಾ ಇದೆ ಅಂತಂದ್ರೆ ಈ ತರದೊಂದು ಮನೆ ಮದ್ದನ್ನ ಟ್ರೈ ಮಾಡಿ. ಡೆಫಿನೆಟ್ಲಿ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್.